ಗುರುಗಳೇ, ಮನುಷ್ಯನಿಗೆ ನಿಜವಾಗ್ಲೂ ಬೇಕಾದಂಥ ಶ್ರೇಷ್ಠವಾದಂಥ ಶಾಸ್ತ್ರ ಅಂತಂದರೆ ಯಾವುದು ಗುರುಗಳೇ? ನಾವು ಇಲ್ಲಿವರೆಗೂ ಮಾಡ್ಕೊಂಬಂದಿರೋದು ಹಲವಾರು ಶಾಸ್ತ್ರಗಳು ಮಾಡ್ಕೊಂಬಂದಿದ್ದೀವಿ, ಅದಕ್ಕೆ ಯಾವುದಕ್ಕೂ ಮೂಲ ಇಲ್ಲ. ಆದರೆ ಶ್ರೇಷ್ಠವಾದಂಥ ಶಾಸ್ತ್ರ ಅಂತಂದರೆ ಯಾವುದು ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ವಿಶೇಷವಾದ ವಿಚಿತ್ರವಾದ ವಿಚಾರ ಅಂತ ಅನ್ಸುತ್ತೆ. ಹೌದು. ಶಾಸ್ತ್ರದಲ್ಲಿ ಶ್ರೇಷ್ಠವಾದ ಶಾಸ್ತ್ರ ಯಾವುದಪ್ಪ, ಯಾವುದಿರಬಹುದಪ್ಪ ಅಂತ ಅನುಮಾನವೂ ಕೂಡ ಕುತೂಹಲವೂ ಕೂಡ. ಹೌದು, ಎರಡೂ ಹೌದು ಗುರುಗಳೇ, ನಿಜ. ಇದು ನಾವು ಗೊತ್ತಿಲ್ಲದೆ ಇರ್ತಕ್ಕಂಥದ್ದಲ್ಲ, ಗೊತ್ತಿರೋದೇ. ಆದರೆ ನಮಗದು ಗೊತ್ತಾಗಿಲ್ಲ. ಪ್ರಪಂಚಕ್ಕೆ ಗೊತ್ತಿರೋದೆ, ಪ್ರಾಪಂಚಿಕವಾಗಿ ಗೊತ್ತಿದೆ, ನಮಗದು ಗೊತ್ತಾಗಿಲ್ಲ. ಆ ಶಾಸ್ತ್ರ ಪ್ರಾಪಂಚಿಕವಾಗಿ ಆ ಶಾಸ್ತ್ರ ಇದೆ, ಗೊತ್ತಾಗಿದೆ. ಪ್ರಾಪಂಚಿಕದ ಇರ್ತಕ್ಕಂಥ ಅರ್ಥದಲ್ಲಿ ಪ್ರಪಂಚಕ್ಕೆಲ್ಲ ಗೊತ್ತಾಗಿದೆ, ನಮಗೆ ಗೊತ್ತಾಗಿಲ್ಲ. ಗೊತ್ತಾಗ್ತಾನೂ ಇಲ್ಲ, ಗೊತ್ತಾಗೂ ಇಲ್ಲ, ಗೊತ್ತಾಗ್ತಾನೂ ಇಲ್ಲ. ಇಲ್ಲ ಅಂದರೆ ನಮ್ಮ ಕೈಯಲ್ಲಿ ನಾವು ಹೃದಯ ಹಿಡ್ಕೊಂಡು ಇವಾಗ ತೋರಿಸ್ಬೇಕಾಗಿರ್ಲಿಲ್ಲ. ನನ್ನ ಹೃದಯ ನೋಡಿ ಈಚೆ ಬಂದ್ಬಿಡ್ತಾ ಐತೆ ಅಂತ. ಈಗ ಅತ್ತನೇ ತೋರಿಸ್ತಾ ಇರೋದು. ನಮ್ಮ ಹೃದಯ ನಾವು ತೋರಿಸ್ಬೇಕಾದ ಅವಶ್ಯಕತೆನೇ ಇಲ್ಲ, ಅದೆಲ್ಲೋ ಗೌಪ್ಯವಾಗಿರ್ತಿತ್ತು. ಈ ಶಾಸ್ತ್ರ ಗೊತ್ತಿದ್ರೆ ಅದು ಯಾವುದಪ್ಪ ಅಂತ ವಿಶೇಷವಾದ ಶಾಸ್ತ್ರ. ನಮಗೆ ಶಾಸ್ತ್ರಕ್ಕೆ ನಿಜವಾದ ಮೂಲಾರ್ಥ ಏನಾದ್ರು ಗೊತ್ತಿದೆಯೇನಮ್ಮ? ನಿಜಕ್ಕೂ ಇಲ್ಲ ಗುರುಗಳೇ. ಶಾಸ್ತ್ರ ಎಂದರೆ ಏನು? ಕ್ವಶನ್ ಆನ್ಸರ್ ಏನು? ಅದೇ ಜಾತಕ ಕೇಳೋದು, ನಕ್ಷತ್ರ ಕೇಳೋದು ಶಾಸ್ತ್ರ ಅನ್ಕೊಂಡಿದ್ದೀವಿ ಅನ್ನೋದೇ ಗೊತ್ತಿಲ್ಲ. ಶಾಸ್ತ್ರದ ಮೂಲಾರ್ಥ ಜ್ಞಾನ ಅಂತ. ಏನು ಶಾಸ್ತ್ರದ ಮೂಲಾರ್ಥ? ಜ್ಞಾನ. ಶಾಸ್ತ್ರದ ಮೂಲಾರ್ಥ ಜ್ಞಾನ. ಹೆಣ್ಣು ಗಂಡಿಗೆ ಶಾಸ್ತ್ರ ಕೇಳಕ್ಕೆ ಅಂತಾರೆ. ಹೆಣ್ಣು ಗಂಡಲ್ಲಿ ಜ್ಞಾನದ ಪರ್ಸೆಂಟೇಜ್ ಎಷ್ಟಿದೆ ಅಂತ ಗೊತ್ತಾ ಅವ್ರಿಗೆ? ನಿಜವಾಗ್ಲೂ ಇರಲ್ಲ. ನಮಗೆ ಗೊತ್ತಿರಲ್ಲ ಗುರುಗಳೇ, ನಮ್ಗೆ ಎಷ್ಟು ಜ್ಞಾನ ಇದೆ ಅಂತೇಳಿ. ಬೇರೆಯವ್ರಿಗೆ ಗೊತ್ತಾಗುತ್ತೆ ಅನ್ನೋದು ಸುಳ್ಳು ಗುರುಗಳೇ. ನಾವು ಹೆಣ್ಣು ಗಂಡಿಗೆ ಶಾಸ್ತ್ರ ಕೇಳಕ್ಕೆ ಹೋಗ್ತೀವಿ ಅಂತ ಕೇಳಿ 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 ಮದುವೆ ಮಾಡಿ 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 ಊರು ಬಿಟ್ಟು ಕಳಿಸ್ಬಿಡ್ತಾರೆ ಎಲ್ಲರೂ. ಅಂದರೆ ನಮಗೆ ಅರ್ಥವಿಲ್ಲದ ಬದುಕಲ್ಲಿ ಬದುಕ್ತಾ ಇದ್ದೀವಿ ಅಂತ. ಪ್ರಾಪಂಚಿಕವಾಗಿ ಸತ್ಯ, ಪ್ರಪಂಚದಲ್ಲಿರ್ತಕ್ಕಂಥ ಸತ್ಯ, ಪ್ರಕೃತಿ ಸತ್ಯ, ನಾವಿರುವುದು ಸತ್ಯ. ಆದರೆ ನಾವು ತಿಳಿಯದಿರುವುದೇ ಸತ್ಯವಿಲ್ಲದ್ದು. ನಾವು ತಿಳಿಯೋದೂ ಇಲ್ಲ. ಯಾಕೆ ಅಂದರೆ ನಮಗೆ ಮೈ ತಲೆ ಎಲ್ಲ ಭಾರ. ಏನು ಹೇಳಿದ್ರು ಸಡನ್ನಾಗಿ ಶಾಕು. ಅದಂಗಾಗುತ್ತೆ ಅದು. ನೀನು ಹೇಳ್ಬಿಟ್ರೆ ಹೆಂಗೆ ಮಾಡೋಕ್ಕಾಗುತ್ತೆ? ಈ ಥರ ನಾವು ಒತ್ತಡದಲ್ಲೇ ಬದುಕ್ತಾ ಇದ್ದೀವಿ. ಇದಕ್ಕೆ ಭಯ ಅಂತಾರೆ, ಹೌದಲ್ಲ? ಕೆಲವು ಕೇಳಿ ಅದೇನೋ ನನಗೆ ಭಯ ಆಗುತ್ತಪ್ಪ. ಗಂಡಸರು ಹೌದು, ಹೆಂಗಸರು ಹೌದು ಅಲ್ವಾ? ಮಕ್ಕಳು ಭಯ ಆಗತ್ತೆ ಅಂತ ಒಪ್ಕೊಳ್ಳೋಣ. ಹೆಂಗಸರೇ ಭಯ, ಮದುವೆ ಆಗೋಕ್ಕೆ ಅಯ್ಯೋ ಭಯಪ್ಪ. ಆಮೇಲೆ ಮಗು ಅಯ್ಯೋ ಭಯಪ್ಪ. ಯಾಕೆ ಭಯ ಬರುತ್ತೆ ಅಂದರೆ ನಮ್ಗೆ ಅರ್ಥ ಆಗದೇ ಇರೋದಕ್ಕೆ ಭಯ ಬರುತ್ತೆ. ಏನು ಅರ್ಥ ಆಗಬೇಕಿತ್ತು ಅನ್ನೋದೇ ಈಗ ಹೇಳ್ಬೇಕಾಗಿರೋದು. ಭಯ ಯಾಕೆ ಬರುತ್ತೆ ಅಂದರೆ ನಮ್ಗೆ ಅರ್ಥ ಆಗದೇ ಇರೋದಕ್ಕೆ. ನಮ್ಮ ಜೀವನದ ಮೌಲ್ಯ, ನಮ್ಮ ದೇಹದ ಗುರುತು ನಮ್ಗೆ ಗೊತ್ತಿಲ್ಲದೆ ಇರೋದಕ್ಕೆ ಭಯ.